ಕೃಷ್ಣರಾಜನಗರದ ಮಧುವನಹಳ್ಳಿ ಬಡಾವಣೆಯಲ್ಲಿರುವ ಶ್ರೀ ಶನೇಶ್ವರ ದೇವಸ್ಥಾನದ ಅರ್ಚಕರಾದ ಎಂಜೆ ಮಂಜುನಾಥ್ ಮತ್ತು ಅವರ ಶಿಷ್ಯರುಗಳಿಂದ ಮಹಾವಂಚನೆ ನಡೆದು ಹೋಗಿದೆ. ಇದರ ಬಗ್ಗೆ ಕೃಷ್ಣರಾಜನಗರದ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿ ಎಫ್ಐಆರ್ ಆಗಿ 1 ವರ್ಷ ಕಳೆದರೂ ಆರೋಪಿಯನ್ನು ಬಂಧಿಸುವಲ್ಲಿ ಕೃಷ್ಣರಾಜನಗರದ ಪೊಲೀಸರು ವಿಫಲರಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ವಂಚಿತರು, ಎಂಜೆ ಮಂಜುನಾಥ್ ಭಕ್ತಾದಿಗಳ ಖಾತೆಗೆ 1 ಕೋಟಿ ಹಣವನ್ನು ಜಮಾವಳಿ ಮಾಡುವುದಾಗಿ ಹೇಳಿ 5 ಲಕ್ಷ ರುಗಳನ್ನು ಪಡೆದಿದ್ದು, ಇದಕ್ಕೆ ಪೂರಕವಾದ ದಾಖಲೆಗಳಿದ್ದು ಆ ವ್ಯಕ್ತಿಯನ್ನು ಬಂಧಿಸಲು ಮೀನಾಮೇಷ ಎಣಿಸುತ್ತಿರುವ ಕೃಷ್ಣರಾಜನಗರದ ಎಸ್ಐ ಸ್ವಾಮಿಗೌಡ, ಎಎಸ್ಐ ಶ್ರೀನಿವಾಸ್ ಮತ್ತು ಪೊಲೀಸ್ ಸಿಬ್ಬಂದಿ ಅನಿಲ್ ಕುಮಾರ್ ಅವರ ಮೇಲೆ ನೊಂದ ಕುಟುಂಬದವರು ನೇರವಾಗಿ ಆರೋಪ ಮಾಡುತ್ತಿದ್ದಾರೆ. ನಂಬಿಸಿ ಮೋಸ ಮಾಡಿರುವ ಆರೋಪಿಯನ್ನು ಬಂಧಿಸಿ ನಮಗೆ ನ್ಯಾಯವನ್ನು ದೊರಕಿಸಬೇಕೆಂದು ಅಂಗಲಾಚುತ್ತಿದ್ದಾರೆ. ಪೂರಕವಾದ ದಾಖಲೆಗಳಿದ್ದರೂ ಸಹ ಪೊಲೀಸರು ಯಾವುದೇ ರೀತಿಯ ಕ್ರಮಗಳನ್ನು ಕೈಗೊಳ್ಳುತ್ತಿಲ್ಲ ಹಾಗೂ ಬದಲಾಗಿ ಇವರ ಬಳಿಯೇ ಲಂಚವನ್ನು ಕೇಳುತ್ತಿದ್ದು, ಇದರಿಂದ ಬೇಸತ್ತ ವಂಚಿತರು ಕಂಗಾಲಾಗಿದ್ದಾರೆ. ಇದೆಲ್ಲ ಅವನಿಗೆ ಗೂಗಲ್ ಪೇನಲ್ಲಿ, ಫೋನ್ ಪೇನಲ್ಲಿ ಮಂಜುನಾಥ್ ಎಂಜೆ ಮತ್ತು ಅವನ ಕಡೆಯವ್ರಿಗೆಲ್ಲವ ಇದೆಲ್ಲ ಇವನು ಜಯರಾಜ್ ಅವ್ರಿಗೆ ಕಳಿಸಿರೋದು. ಇದು ಡೇಟ್ ವೈಸ್ ಎಲ್ಲ ಇದೆ, ಇದೆಲ್ಲ ಡಾಕ್ಯುಮೆಂಟ್ಸು ಇದಿದೆ. ಅವ್ರ ಹೆಂಡತಿ ಇದು ನೆಕ್ಲೆಸ್ ಇದು. ಸೊ ಇದನ್ನು ಅವ್ರ ಹೆಂಡತಿಯವ್ರು ಹಾಕ್ಕೊಂಡಿದ್ದಾರೆ. ಇದೆಲ್ಲ ಡೀಟೇಲ್ ಕೊಟ್ಟು ಏನೂ ಇಲ್ಲ ಅಂತ ಹೇಳ್ತಾರೆ. ಇದು ಮತ್ತು ಕಿವಿಲಿ ಹಾಕಿರೋ ರಿಂಗ್ ಇದೆಲ್ಲವ ಓಲೆ, ಈ ಓಲೇನು ಗ್ರೀನ್ ಕಲರ್ ಸ್ಟೋನು ಅದು ಇತ್ತು. ಇದನ್ನೆಲ್ಲ ಪ್ರನೋಟು ಅವನೇನು ಮಾಡಿದ್ದಾನೆ ಅಂದರೆ, ಇಲ್ಲಿ ನೋಡಿ, ಜಯರಾಜ್ ಅವ್ರಿಗೆ ನಿಮ್ಮ ಅಕೌಂಟ್ಗೆ 5 ಕೋಟಿ ದುಡ್ಡು ಬರುತ್ತೆ ಅಂತ ಹೇಳ್ಬಿಟ್ಟು, ಇದು 1 ಕೋಟಿ, ಇದು 2 ಕೋಟಿ ಅಂತ ಬರುತ್ತೆ, ಡ್ರಾ ಮಾಡ್ಕೋಬೇಕಂತೇಳಿ ಒಂದು 3 ಚೆಕ್ಕು ಅವರು 25 ಸಾವಿರ ಕೊಟ್ರೆ ಮಾತ್ರ ಕೇಸಸ್. ಆಮೇಲೆ ಬಂದಾಗೆಲ್ಲ ಬರೀ ಕೈಯಲ್ಲಿ ಬಂದ್ರೆ ಏನು ಯೂಸ್ ಆಗಲ್ಲ, ನೀವು ಏನಾದ್ರು ಕೊಟ್ರೇನೆ ಕೆಲಸ ಮುಂದುವರಿಯೋದು ಅಂತಾನೆ ಹೇಳಿದ್ರು. ಸ್ಟೇಷನ್ ಅಲ್ಲೇ ಹೇಳಿದ್ರು ಆತರ ಅವ್ರ ಚೇಂಬರ್ ಅಲ್ಲೇನೆ. ಮನೇಲೂ ಕೂಡ ಮಾಜಾರಿಗೆ ಬಂದಾಗನು ಅದನ್ನೇ ಹೇಳಿದ್ರು ಅವರು. 25 ಸಾವಿರ ಕೊಟ್ರೇನೆ, ಈಗ ಬಂದ್ ಮಾಜಾರ್ ಮಾಡಿರೋದಕ್ಕೆ 25 ಸಾವಿರ ಕೊಟ್ರೇನೆ ಮುಂದೆ ಹೋಗುತ್ತೆ, ಇಲ್ಲ ಅಂದ್ರೆ ಇದು ಹಿಂಗೆ ಪೆಂಡಿಂಗ್ ಇರುತ್ತೆ, ಇದೇನು ದೊಡ್ಡ ಕೇಸ್ ಅಲ್ಲ ಅಂತಾನೆ ಹೇಳಿದ್ರು ಸರ್. ಅವ್ರು ಮುಂದುವರ್ಸಕ್ ಆಗಲ್ಲ ಅಂತ. ರಿಕವರಿ ಮಾಡಿಸ್ತೀನಿ ಅಂದ್ರೆ 1 ಗ್ರಾಮ್ ರಿಕವರಿ ಮಾಡಿಸ್ಲಿಲ್ಲ. ಇಲ್ಲ ಕೊಟ್ಟಿಲ್ಲ. ಅವ್ರಿಗೆ ಡಿಮ್ಯಾಂಡ್ ಮಾಡಿದ್ರು, ಆತರ ಮಾಡಿ ಹಿಂಗೆ ಡಿಲೇ ಮಾಡ್ಕೊ ಹೋಯ್ತಿದ್ರು. ಬರೀ ಕೈಯಲ್ಲಿ ಬಂದ್ರೆ ಏನ್ ಕೆಲ್ಸನೂ ಆಗಲ್ಲ ಅಂತ ಇಬ್ರಿಗೂ ಹೇಳಿದ್ರು, ನಮ್ಗಿಬ್ರಿಗೂ ಹೇಳಿದ್ರು ಆತರ. ಅವ್ರ ಚೇಂಬರ್ ಅಲ್ಲೇ ಹೇಳಿದ್ರು. ನಾವು ಇಲ್ಲಿ ದೇವಸ್ಥಾನಕ್ಕೆ ಹೋಯ್ತಿದ್ವು. ಇಲ್ಲಿ ನಮ್ದು ಹುಣಸೂರು, ನಾವ್ ಇಲ್ಲೇ ನಮ್ಮ ಮಗಳು ಮದುವೆ ಮಾಡೋದ್ರಿಂದ ಇಲ್ಲೇ ಉಳ್ಕೊಂಡು ದೇವಸ್ಥಾನಕ್ಕೆ ಹೋಗೋದ್ರಿಂದ ಅವನು ದೇವ್ರು ಬರುತ್ತೆ ಅಂತ ಹೇಳಿ ನಾವು ಒಡವೆ ಎಲ್ಲ ಹಿಂಗ್ ಇಟ್ಟಿದ್ದು. ನಮ್ಮ ಮಗಳಿಗೂ ಏನೇನೋ ಒಂದು ಮದುವೆ ಮಾಡಿದ್ದು ಇಲ್ಲಿಗೆ. ನಿಮ್ ಮಗಳೆಲ್ಲ ಇಲ್ಲಿಗೆ ಒಳ್ಳೆ ಅಲ್ಲಿ ನಮ್ಮ ಮಗಳು ಕೈ ಸುತ್ತವ್ರೆ, ಕಾಲ್ ಸುತ್ತವ್ರೆ ಅಂತ ಹೇಳಿ ನಿಮ್ ಮಗಳನ್ನ ಕರ್ಸ್ತೀನಿ, ನಿಮ್ ಒಡವೆ ಎಲ್ಲ ಬಿಡಿಸ್ತೀನಿ, SC ಕ್ಯಾಟಗಿರಿಲಿ ಇಡ್ತೀನಿ, ನಾನು ಕಡಿಮೆ ಬಡ್ಡಿಲಿ ಇಸ್ಕೊಡ್ತೀನಿ ಅಂದ್ಬಿಟ್ಟು ಹುಣಸೂರ್ಗೆಲ್ಲ ಬಂದು ಎಲ್ಲ ಇಸ್ಕೊಂಡ್ ಬಂದ. ಅವನ ಜೊತೆ ಇನ್ನೊಬ್ಬ ಅವನು ಕಿಟ್ಟಿ ಅಂತ, ಅವನೆಲ್ಲ ಅಲ್ಲಿ ಎಲ್ಲಾನು ಇಸ್ಕೊಂಡ್ ಬಂದ. ಒಂದು 40 ಗ್ರಾಮ್ದು ಚೈನು ನಾನು ಒಬ್ರ ಹತ್ರ ಕೊಟ್ಟಿದ್ದೆ, ಅದನ್ನು ನಾನು ಇರ್ಲಿಲ್ಲ, ನಮ್ಮ ಅಪ್ಪಂದು ಕಾರ್ಯ ಇತ್ತು ವರ್ಷದ್ದು, ಅಲ್ಲಿಗೆ ಹೋಗಿದ್ದೆ. ಅವ್ನು ಇಸ್ಕೊಂಡ್ ಬಂದಿರೋದು ಗೊತ್ತಿರ್ಲಿಲ್ಲ ನನ್ಗೆ. ನಾನ್ ಬಂದೇ ಇಲ್ಲ, ನಾನ್ ಬರ್ದೆ ಹೆಂಗ್ ಇಸ್ಕೊಂಡ್ ಬರ್ತಾನೆ ಅವನು, ನಾನು ಇಲ್ದೆ ಹೆಂಗ್ ಇಸ್ಕೊಟ್ಲು ಅವಳು ಅಂತ ಗೊತ್ತಿಲ್ಲ. ಇವ್ರು ದುಡ್ಡು ತಕೊಂಡೋಗಿದ್ದ ಒಂದಿನ 3 ಲಕ್ಷ ತಕೊಂಡ್ ಬನ್ನಿ ಅಂತ ಹೇಳಿದ. 3 ಲಕ್ಷ ತಕೊಂಡ್ ಬಂದ್ರು ಇಸ್ಕೊಡಕ್ ಆಗಿಲ್ಲ. ಬಂದು ಕಾದು 10 ಗಂಟೆ ರಾತ್ರಿ ಮಾಡ್ದ, ಬರ್ಲಿಲ್ಲ ಇವನು. ಆಯ್ತಾ, ತಾಲಿನ ದೇವ್ರ ಮೇಲೆ ಇಡ್ತೀನಿ, ನಿಮ್ದು ಎಲ್ಲ ಒಳ್ಳೇದಾಯ್ತದೆ ಅಂದ್ಬಿಟ್ಟು ಒಂದು ಹಿತ್ತಾಳೆ ತಾಲಿ ಕೊಟ್ಟಿದ. ಒಂದ್ ಸ್ವಲ್ಪ ದಿನ ಹಾಕೊಳ್ಳಿ, ನಿಮ್ದ ತಾಲಿ ಇಸ್ಕೊಳ್ಳಿ ಅಂತ. ತಾಲಿ ಇಸ್ಕೊಡ್ತೀನಿ ಅಂತ ಕಬಡ್ಡಿ ಕರ್ದ. ಮತ್ತು ಹುಣಸೂರಲ್ಲಿ 10 ಗಂಟೆ ಗಂಟ ಕಾಯಿಸ್ತಾ, ಒಂದು ಹೆಂಗ್ಸು 10 ಗಂಟೆ ಗಂಟ ಕಾಯಿಸವನು ಸರ್. ಬರ್ಲಿಲ್ಲ ಇವನು. ಇಲ್ಲಿ KR ನಗರದಲ್ಲೂ ಆ ಕಬಡ್ಡಿ ಕರ್ದ. ಕಬಡ್ಡಿಗೂ ನಮ್ಗೆ 110 ಗ್ರಾಮದ್ದು ಒಡವೆ ಕೊಡ್ಬೇಕು ಸರ್. ಒಂದು ತಾಲಿ ಎಲ್ಲ ಒಟ್ಟು 110 ಗ್ರಾಮ ಸರ್. ದುಡ್ಡು 4,000 ನಮ್ದು ಕೆಲ್ಸ ಮಾಡಿ ನಮ್ಮ ಮನೆಯವ್ರು ಕಾಯಿ ಪೂಜೆ ಮಾಡ್ತೀನಿ ಅಂತ ದೇವಸ್ಥಾನದಲ್ಲಿ ಕಾಯಿ ಎಲ್ಲ ಪೂಜೆ ಮಾಡಿಸ್ತಾ. ಅವಳು ಅವ್ನ ಹೆಂಡತಿನೇ ತಾಲಿ ಇಸ್ಕೊಂಡ್ ಬಂದ್ಲು. ತಾಲಿನೇ ಇಸಿ ದೇವ್ರ ಮೇಲೆ ಹಾಕಿದ್ಲು ಅವಳು. ನಮ್ನ ವಿಡಿಯೋ ಮಾಡ್ಕೊಳಕ್ ಕೊಡ್ಲಿಲ್ಲ ಅವತ್ತು. ವಿಡಿಯೋ ಮಾಡ್ಕೊಳಕ್ ಬಂದಿದ್ದೀರಾ ಅಂದ್ಬಿಟ್ಟು ಫೋನ್ ಎಲ್ಲ ಕಿತ್ಕೊಬಿಟ್ಲು ಅವಳು. ಹುಣಸೂರಲ್ಲಿ ಎಲ್ಲಾರ ಜೊತೆನು ಜಗಳ ಮಾಡ್ಕೊಂಡು ಬಂದ್ಲು ಅವಳು. ಎಲ್ರಿಗೂ ಗೊತ್ತು ಅದು ಹುಣಸೂರಲ್ಲಿ ಇಸ್ಕೊಂಡ್ ಬಂದಿರೋದು. ನಮ್ಮ ಹೆಸರು ಜಯರಾಜ್ ಅಂತ ಹೇಳಿ, ನಾವು ಬಟ್ಮನ್ಕೊಪ್ಪಳವರು. ಇಲ್ಲಿ ನಮ್ಮ KR ನಗರದಲ್ಲಿ ಮದನಹಳ್ಳಿ ಸಂದೇವ್ ಪೂಜಾರಿ ಅಂತ ಪರಿಚಯ ಆಗಿದೆ. ಮನೇಲಿ ಏನೋ ಪ್ರಾಬ್ಲಮ್ ಐತೆ ಅಂದ್ಬಿಟ್ಟು ಸ್ವಾಮಿ ಕತೆ ದೇವಸ್ಥಾನಕ್ಕೆ ಹೋದಾಗ ಸ್ವಾಮಿ ಕತೆ ಮಾಡಿಸ್ಬೇಕಂತ ಹೇಳಿದ್ರು.
ಆ ಉದ್ದೇಶದಿಂದ ಮನೆಗೆ ಕರ್ಕೊಂಡೋಗಿ ಅವ್ರನ್ನ ಸ್ವಾಮಿ ಕತೆ ಮಾಡಿಸಿದಾಗ ವಶೀಕರಣ ತರ ಒಂದು ಲಕ್ಷ್ಮಿದು ವಿಗ್ರಹನ ಇಟ್ಟು ವಶೀಕರಣ ತರ ಮಾಡ್ಕೊಂಡು ನಮ್ಗೆ ವಶೀಕರಣ ತರ ಮಾಡ್ಕೊಂಡು ಅವ್ರು ಯಾವ ತರ ಹೇಳ್ತಾರೆ ಆ ತರನೇ ಕೇಳೋ ತರ ಮಾಡಿ ನಮ್ದು 100 ಗ್ರಾಮ್ ಚಿನ್ನ ಈಸ್ಕೊಂಡು ಅಲ್ಲೇ ಇಟ್ಟಿರ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರು. ಅದನ್ನ ಒಂದು ಬಾಕ್ಸ್ ತರ ಮಾಡಿ ಅದ್ರೊಳಗಡೆ ಇರ್ತೀನಿ ಅಂತ ಹೇಳಿ ಎಲ್ಲಾರು ಹೊರಗಡೆ ಕಳಿಸ್ಬಿಟ್ಟು ಮನೇಲಿ ಹೊಗೆ ಹಾಕಿ ಎಲ್ಲ ಹೊರಗಡೆ ಪೂಜೆ ಮಾಡ್ತೀನಿ ಅಂತ ಹೇಳಿ ಅದನ್ನ ಎಲ್ಲ ಹೊರಗಡೆ ಕಳಿಸ್ಬಿಟ್ಟು ಅಲ್ಲಿ ಇರ್ತೀನಿ ಅಂತ ಹೇಳಿ ಅವರು ಮತ್ತೆ ಒಂದ್ ಜೊತೆಲಿ ಕಿಟ್ಟಿ ಮತ್ತೆ ಅವ್ರ ಅಪ್ಪ ಜಯರಾಮ್ ನಾಯ್ಕ ಅಂತ ಎಲ್ಲ 3 ಜನನು ಬಂದು ಅದನ್ನ ಬಾಕ್ಸ್ ಮಾಡಿ ಅದ್ರೊಳಗಡೆ ಇರ್ತೀನಿ ಅಂತ ಹೇಳಿ ಇಟ್ಟಿರ್ಲಿಲ್ಲ. ಅಲ್ಲಿ ಕೊನೆಯಲ್ಲಿ ಅವರ ತಂಗಿ ಮದ್ವೆ ಆದಾಗ ಅವರ ಪೂಜಾರಿ ಮಂಜುನಾಥ್ ಅವ್ರ ನಾದಿ ಮದ್ವೆ ಇತ್ತು. ಅವಾಗ ಮದ್ವೆಲಿ ನಮ್ದು ಒಡವೆಗಳನ್ನ ಹಾಕೊಂಡಿರೋದು ನಾವು ರೀಲ್ಸ್ ಅಲ್ಲಿ ನೋಡಿ ಅದ್ರಿಂದ ಪತ್ತೆ ಮಾಡ್ಕೊಂಡು ಕೇಳಿಕ್ಕೆ ಎಲ್ಲ ಹೊರಗಡೆ ಇಟ್ಟಿದೀನಿ, ಅದನ್ನ ಸ್ವಲ್ಪ ಬಿಡ್ಸ್ಕೊಡ್ತೀನಿ ಅಂತ ಹೇಳಿದ್ರು. ಬಿಡ್ಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆಮೇಲೆ ಮತ್ತೆ ಯಾವ್ದು ಕೊಟ್ಟೆ ಇಲ್ಲ ಹಾಗೆ ಹೀಗೆ ಅಂತ ನಮ್ಮೆಲ್ಲ ದಬ್ಬಾಳಿಕೆ ಮಾಡ್ತಾ ಇದಾರೆ. ಮತ್ತೆ ಯಾವ್ದೋ ಅಮೌಂಟ್ ಬರುತ್ತೆ, ಯಾವ್ದೋ ಪ್ರಾಪರ್ಟಿ ಇದು ಅಂತ ಹೇಳಿ ಒಂದು 12 ಲಕ್ಷದಷ್ಟು ಬ್ಯಾಂಕ್ ಅಲ್ಲಿ ಯಾವ ತರ ಬರುತ್ತೆ ಅದೇ ತರ ಮೆಸೇಜ್ ಎಲ್ಲ ಕಳಿಸಿ ನಮ್ಗೆ ಫ್ರಾಡ್ನ. ನನ್ನ ಹತ್ರನೇ 3 ಲಕ್ಷ 3 ಚೆಕ್ ಮತ್ತೆ 500 ರೂಪಾಯಿ ಕನ್ನೋಟ್ಗೆ ಸೈನ್ ಮಾಡಿಸ್ಕೊಂಡಿದ್ದಾರೆ. ಮತ್ತೆ ಫೋನ್ ಪೇಲಿ GST ಕಾರ್ಡ್ ಮಾಡಿಸ್ಬೇಕು ಮತ್ತೆ VIP ಕಾರ್ಡ್ ಮಾಡಿಸ್ಬೇಕು ಅಂತ ಹೇಳಿ 5 ಲಕ್ಷ ಚಿಲ್ಡ್ರನ್ನ ಫೋನ್ ಪೇ ಮಾಡಿಸ್ಕೊಂಡಿದ್ದಾರೆ. ಇನ್ನೊಂದು 10 ಲಕ್ಷ ಕ್ಯಾಶ್ ಇಸ್ಕೊಂಡಿದ್ದಾರೆ. ಇದೇ ತರ ನಮ್ಮ ಒಬ್ಬನಿಗೆ ಎಲ್ಲ ಸುಮಾರು ಜನಕ್ಕೆ ಮಾಡ್ತಾ ಇದ್ದಾನೆ ಸರ್. ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್ ಸ್ಟೇಷನ್ ಅಲ್ಲಿ. ಆಯ್ತು ಆದಷ್ಟು ರಿಕವರಿ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ, ಏನು ರೆಸ್ಪಾನ್ಸ್ ಇಲ್ಲ, ಏನು ಇಲ್ಲ ಸರ್.